ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಗುರುಜಿ ನಮ್ಮ ಮನೆ ತುಂಬಾ ಚೆನ್ನಾಗಿ ಕಟ್ಟಿದೆ, ಯಾರ್ ಕಣ್ ಬಿದ್ದೆ ಏನೋ ಗೊತ್ತಿಲ್ಲ, ಆ ಮನೆಗೆ ಹೋದ್ಮೇಲೆ ನಾನು ಇಂಪ್ರೂವ್ ಆಗ್ತಾ ಇಲ್ಲ. ವಾಸ್ತು ಪ್ರಕಾರ ಯಾವ ವಸ್ತು ಇಟ್ಕೊಂಡ್ರೆ ತುಂಬಾ ಅದೃಷ್ಟ ಕೊಡುತ್ತೆ ಅಥವಾ ಸೊ ಎಸ್ಪೆಷಲಿ ಯಾವ ಒಂದು ಐಡಲ್, ಯಾವ ಒಂದು ಮೂರ್ತಿ ಇಟ್ಟಾಗ ನಿಮ್ಗೆ ಪ್ರತಿಫಲ ಸಿಗುತ್ತೆ. ಸೊ ಈ ವಸ್ತು ಇಟ್ಟಾಗ್ಲೂ ಕೂಡ ಎಲ್ಲ ಆಗ್ಬಿಡುತ್ತಾ ಹೋಗ್ಬಿಡುತ್ತಾ ಈ ಆಲೋಚನೆಯಲ್ಲಿ ಏನು ಮಾಡಕ್ ಹೋಗ್ಬೇಡಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ವಾಸ್ತು ಪ್ರಕಾರ ಯಾವ ವಸ್ತು ಇಟ್ಕೊಂಡ್ರೆ ತುಂಬಾ ಅದೃಷ್ಟ ಕೊಡುತ್ತೆ ಅಥವಾ ಮನೇಲಿ ಯಾವ ರೀತಿ ಪಾಸಿಟಿವಿಟಿ ಇನ್ಕ್ರೀಸ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಈಗ ಈ ಸಂಚಿಕೆಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾವ ವಸ್ತು ಇಟ್ಟಾಗ ಅದ್ಭುತವಾದಂತ ಒಂದು ಶಕ್ತಿ ಬರ್ತದೆ, ಸೊ ಎಸ್ಪೆಷಲಿ ಯಾವ ಒಂದು ಐಡಲ್, ಅದು ಯಾವ ಒಂದು ಮೂರ್ತಿ ಇಟ್ಟಾಗ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ನಿಮ್ಗೊಂದು ಅದ್ಭುತವಾದಂತ ಒಂದು ಐಡಲ್ ನ ತೋರಿಸ್ತೀನಿ. ಇದು ಬಂದು ಔಲ್ ಅಥವಾ ಗೂಬೆ ಅಂತ ಹೇಳ್ತೀವಿ. ಒಂದು ಗೂಬೆ ಸ್ಮಾಲ್ ಫ್ಯಾಮಿಲಿ ಇದೆ. ಸೊ ಎಷ್ಟು ಮಟ್ಟಿಗೆ ಇದು ವಾಸ್ತು ಪ್ರಕಾರ ನಿಮ್ಗೆ ಪಾಸಿಟಿವಿಟಿ ಕೊಡುತ್ತೆ ಅಂತಂದ್ರೆ, ನೋಡಿ, ಯಾವುದೇ ಮನುಷ್ಯ ಬರ್ಲಿ ಮನೆಗೆ ಎಂಟ್ರ್ ಆದಾಗ ಮನೆ ಇಷ್ಟೇ ಒಂದು ಚೆನ್ನಾಗಿದ್ರು ಕೂಡ ಯಾವ್ದೋ ಒಂದು ನೆಗೆಟಿವ್ ಕಣ್ಣು ಅವ್ರ ಮನ್ಸಲ್ಲಿ ಇದ್ದೇ ಇರ್ತದಲ್ವಾ, ಆ ನೆಗೆಟಿವಿಟಿನ ದೂರ ಮಾಡುವಂತ ಶಕ್ತಿ ಇರುತ್ತೆ. ಮತ್ತೆ ವಾಸ್ತು ಪ್ರಕಾರವಾಗಿ ಮನೆಗೆ ಒಂದು ಪ್ರಾಸ್ಪರಿಟಿ ಕೊಡುವಂತ ಒಂದು ಐಡಲ್ ಆಗಿರುತ್ತೆ ಇದು. ಅಂದ್ರೆ ನೀವು ಇದನ್ನ ಇಟ್ಟ ಕಡೆ ಲಕ್ಷ್ಮಿಯ ಸಂಕೇತ, ಇದು ಲಕ್ಷ್ಮಿಯ ವಾಹನ ಅಂತಾನೆ ಕರಿತೀವಿ ಇದನ್ನ. ಸೊ ಇದನ್ನ ಇಡೋದ್ರಿಂದ ಮನೇಲಿ ಒಂದು ಗೂಬೆ, ಒಂದು ಸ್ಮಾಲ್ ಫ್ಯಾಮಿಲಿ ಇಡೋದ್ರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ. ಮತ್ತೆ ಮನೆಗ್ ಬಂದ ತಕ್ಷಣನೇ ಕಾಣಿಸ್ಬೇಕು ಈ ಗೂಬೆ ಮುಖ ಅವ್ರಿಗೆ ಕಾಣ್ಬೇಕು. ಅವಾಗ ಏನಾಗ್ತದೆ, ಅವ್ರು ಏನೇ ಕೆಟ್ಟ ಭಾವನೆ ಇರ್ಲಿ, ಯಾವುದೇ ಕೆಟ್ಟ ಆಲೋಚನೆ ಇರ್ಲಿ, ಆ ನೆಗೆಟಿವಿಟಿನ ತೊರೆದಾಕುವಂತ ಶಕ್ತಿ ಇದರಲ್ಲಿರುತ್ತೆ. ಒಂದು ವೆಲ್ತ್ ನ ಇನ್ಕ್ರೀಸ್ ಮಾಡುತ್ತೆ, ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವಂತ ಒಂದು ಶಕ್ತಿ ಈ ಐಡಲ್ಗೆ ಇರುತ್ತೆ, ಈ ಮೂರ್ತಿಗಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಮಗು, ಒಂದು ಮರಿ ಗೂಬೆಗಳಿದೆ. ಸೊ ಅದನ್ನ ಯಾವ ರೀತಿ ಕಾಪಾಡ್ತಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಅದ್ರ ರೆಕ್ಕೆಯಲ್ಲಿ ಯಾವ ರೀತಿ ಅದನ್ನ ಇಟ್ಕೊಂಡಿದೆ. ಸೊ ಅದ್ಭುತವಾದಂತ ಶಕ್ತಿ ಇದು, ಒಂದು ಪಾಸಿಟಿವ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಮನೆಯಲ್ಲಿ ಪಾಸಿಟಿವಿಟಿ ಬರೋದಕ್ಕೆ, ಒಂದು ಪಾಸಿಟಿವ್ ವಾತಾವರಣ ಕ್ರಿಯೇಟ್ ಆಗೋದಕ್ಕೆ, ಅಥವಾ ವೆಲ್ತ್ ನ ಇನ್ಕ್ರೀಸ್ ಮಾಡಬೇಕು. ಸೊ ಲಕ್ಷ್ಮಿಯ ಸಂಕೇತ ಅಂದ್ರೆ ಗೂಬೆ, ಸೊ ಅಥವಾ ಲಕ್ಷ್ಮಿಯ ವಾಹನ ಅಂತಾನು ಎಷ್ಟೋ ಕಡೆ ಕರಿತೀವಿ. ತುಂಬಾ ಕಡೆ ಆ ಗೂಬೆನ ಪೂಜೆ ಮಾಡುವಂತದ್ದು ಇದೆ. ಸೊ ಇದನ್ನ ನಿಮ್ಮ ಏನು ಹಾಲ್ ಇರುತ್ತೆ, ಲಿವಿಂಗ್ ಏರಿಯಾ ಇರುತ್ತೆ, ಅಲ್ಲಿ ಇದನ್ನ ಪ್ಲೇಸ್ ಮಾಡೋದ್ರಿಂದ ನಿಮ್ಮ ಮನೆಯ ಪಾಸಿಟಿವಿಟಿ ಶಕ್ತಿನ ಇನ್ಕ್ರೀಸ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ವಾಸ್ತು ಪ್ರಕಾರವಾಗಿ ಕೆಲವೊಂದಷ್ಟು ವಸ್ತುಗಳಲ್ಲಿ ಇದು ಕೂಡ ಒಂದು. ಸೊ ಇದನ್ನ ಇಟ್ಕೊಂಡು ಅದ್ಭುತವಾದಂತ ಒಂದು ಶಕ್ತಿನ ನೀವು ಪಡ್ಕೊಬಹುದು ಸ್ನೇಹಿತರೆ. ಸೊ ಯಾವುದೇ ವಸ್ತು ಇಡ್ಬೇಕಾದ್ರೂ ಕೂಡ ಅದರದೇ ಆದಂತ ಒಂದು ಪ್ಲಸ್ ಇರುತ್ತೆ, ಅದರದೇ ಆದಂತ ಒಂದು ಮೈನಸ್ಸು ಇರುತ್ತೆ. ಸೊ ಈ ವಸ್ತು ಇಟ್ಟಾಗ್ಲೂ ಕೂಡ ಎಲ್ಲ ಆಗ್ಬಿಡುತ್ತಾ ಹೋಗ್ಬಿಡುತ್ತಾ ಈ ಆಲೋಚನೆಯಲ್ಲಿ ಏನು ಮಾಡಕ್ ಹೋಗ್ಬೇಡಿ. ನನ್ನ ಲಕ್ಷ್ಮಿ ಸ್ಥಾಪನೆನೇ ಮಾಡಿದ್ದೀನಿ, ನಮ್ಮ ಮನೆಗೆ ಇದು ತರೋದ್ರಿಂದ ನನ್ನ ಎಲ್ಲ ಕೆಟ್ಟ ರೀತಿಯ ದೃಷ್ಟಿಗಳು ಹೋಗ್ಬಿಟ್ಟಿದೆ. ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ, ಗುರುಜಿ ನಮ್ಮ ಮನೆ ತುಂಬಾ ಚೆನ್ನಾಗಿ ಕಟ್ಟಿದೆ, ಯಾರ್ ಕಣ್ ಬಿತ್ತು ಏನೋ ಗೊತ್ತಿಲ್ಲ, ಆ ಮನೆಗೆ ಹೋದ್ಮೇಲೆ ನಾನು ಇಂಪ್ರೂವ್ ಆಗ್ತಿಲ್ಲ, ಅಥವಾ ನಂಗೆ ಯಾಕೋ ಆ ಮನೆಯಲ್ಲಿ ಒಂಥರ ಪಾಸಿಟಿವ್ ಫೀಲ್ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇವೆಲ್ಲ ಒಂದು ಸಿಂಪಲ್ ರೆಮಿಡೀಸ್. ಇದು ಚಿಕ್ಕ ಒಂದು ಒಂದು ತಂತ್ರಗಳನ್ನ ಮಾಡ್ಕೊಂಡು ಒಂದು ಚಿಕ್ಕ ಐಡಲ್, ಇದಕ್ಕೆ ಏನ್ ಖರ್ಚಾಗ್ಬಿಡುತ್ತೆ, ಇದೊಂದು ತಂದು ಇಟ್ಕೊಂಡು ನೋಡಿ, ಆ ಗೂಬೆ ನೋಡಿದಾಗ ಅವ್ರ ಮನ್ಸಲ್ಲಿ ಬೇರೆ ಏನೋ ಆಲೋಚನೆ ಬರಲ್ಲ, ಸೊ ನೆಗೆಟಿವಿಟಿ ಬರಲ್ಲ. ಸೊ ಅದನ್ನ ಅಲ್ಲೇ ಒಂದು ನೆಗೆಟಿವಿಟಿನ ವಾರ್ಡ್ ಮಾಡುವಂತ ಶಕ್ತಿ ಇರ್ತದೆ. ಮತ್ತೆ ಪ್ರತಿಯೊಂದು ವಸ್ತುಗೂ ಕೂಡ ಅದನ್ನ ಅಟ್ರಾಕ್ಟ್ ಮಾಡುವಂತ ಶಕ್ತಿ ತಾನಾಗೆ ಬಂದ್ಬಿಡುತ್ತೆ. ಅಲ್ಲಿ ಮುದ್ದಾದ ಮಗು ಇದ್ದಾಗ ಅಲ್ಲೊಂದು ಸಾಮಾನ್ಯವಾಗಿ ಒಂದು 2-3 ಜನ ಆ ಮಗು ಮಾತಾಡ್ಸೋದು ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ, ಅಂದ್ರೆ ಅದು ಅಟ್ರಾಕ್ಷನ್ ಪವರ್, ಆ ಮಗುವಿನ ಒಂದು ಅಟ್ರಾಕ್ಷನ್ ಪವರ್. ಅದೇ ರೀತಿ ಈ ಗೂಬೆ ಇಟ್ಟಾಗ ದುಡ್ಡನ್ನು ಸೆಳೆಯುವಂತ ಶಕ್ತಿ ಇರುವಂತ ವಸ್ತು ಅದು. ಸೊ ಹಾಗಾಗಿ ಆ ಗೂಬೆ ಇರೋ ಒಂದು ಐಡಲ್ ನ ಇಟ್ಟು ನೋಡಿ, ನಿಮ್ಮ ವ್ಯಾಪಾರ ಸ್ಥಳ ಆಗ್ಲಿ, ಮನೇಲಾಗ್ಲಿ ಆ ಒಂಚೂರು ಆ ವ್ಯಾಪಾರ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ಆಮೇಲೆ ಸಂಚಿಕೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರು ಏನೇ ಆದ್ರೂ ಕೂಡ ಒಂದು ಇಟ್ಟು ನೋಡಿ, ಏನು ಕಳ್ಕೊಳ್ಳೋವಂಥದ್ದು ಏನೂ ಇರೋಲ್ಲ. ಆ ಪ್ರಯತ್ನ ಪಡಿ, ಅದು ಪ್ರಯತ್ನ ಪಡೋದ್ರಲ್ಲೂ ಕೂಡ ಅರ್ಮನ್ಸಲ್ಲಿ ಏನೂ ಮಾಡಬೇಡಿ. ಪಾಸಿಟಿವ್ ಆಟಿಟ್ಯೂಡ್ ಇಂದ ಮಾಡಿ, ಪಾಸಿಟಿವ್ ಮನಸ್ಥಿತಿಯಿಂದ ಮಾಡಬೇಕು. ನಾವು ಏನೇ ಮಾಡಿದ್ರು ಕೂಡ ನಮ್ಗೆ ಒಳ್ಳೇದು ಆಗೋಗಿದೆ ಅನ್ಕೊಂಡು ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.